ಸಿನಿಮಾನೇ ಸ್ಪೆಷಲ್ ಮೇಡಮ್, ಸಿನಿಮಾನೇ ಸ್ಪೆಷಲು ನಮಗೆ. ಅಂದರೆ ಜಿಮ್ ಟ್ರೈನರ್ ಆಗಿ ಇದ್ದಾಗಿಂದ ಅದೊಂಥರ ಲೈಫು. ಅದು ತುಂಬ ಅದು ಅಂದರೆ ತುಂಬ ಡಿಗ್ನಿಟಿ ಮತ್ತು ಏನಂತಾರೆ ಅದಕ್ಕೆ ತುಂಬ ಜಿಮ್ಮು ಅಂತಂತಂದರೆ ಅದು ಯಾವಾಗ್ಲೂ ಬೆಳಗ್ಗೆ ಎದ್ದು 5 ಗಂಟೆಗೆ ಎದ್ದೇಳಬೇಕು. ಅದಕ್ಕೊಂದು ಪ್ರಾಕ್ಟೀಸ್ ಲೆವೆಲೇ ಬೇರೆ ಇರುತ್ತೆ. ಸಿನಿಮಾ ಅದು ಡಬ್ಬಲ್. ಸಿನಿಮಾಗೆ ಏನಂತಂದರೆ ಅಷ್ಟು ಪಂಕ್ಚುಲಿಟಿ ಇರಲೇಬೇಕು. ಅಂದರೆ ನಿನ್ನೆ ನೈಟೇ ಹೇಳ್ಬಿಟ್ಟಿರ್ತಾರೆ ನಾಳೆ ಸಾಂಗ, ನಾಳೆ ಫೈಟ, ಅದಕ್ಕೆ ನಾವು ನೈಟೇ ಪ್ರಿಪೇರ್ ಆಗಬೇಕು. ಬೆಳಗ್ಗೆ ಎದ್ದು ನಾವು ಹೊಸ್ದಾಗಿ ಈಚೆ ಬಂದ್ಬಿಟ್ಟು ಏನು ಯೋಚನೆ ಮಾಡ್ತೀವಿ ಅಂತಂದರೆ, ಇವತ್ತಿಗೆ ಟಾಕಿಂಗ್ ಪೋಷನ್ ಅಂತಂದರೆ ನಾನು ಬೇರೆ ಆಗ್ಬಿಟ್ಟಿರ್ತೀನಿ, ಫೈಟು ಅಂತಂದರೆ ಅದಕ್ಕೆ ಬೇರೆ ಆಗ್ಬಿಟ್ಟಿರ್ತೀವಿ. ಸೊ ಹೆಂಗೆ ಅಂತಂದರೆ ಸಿನಿಮಾ ಅಂದರೆ ಮುಂಚೆನೇ ನಮ್ಗೆ ಏನು ಪೇಪರ್ ಕೊಟ್ಟಿರ್ತಾರೆ, ಟಾಕಿಂಗ್ ಪೋಷನ್ ಪೇಪರ್ ಕೊಟ್ಟಿರ್ತಾರೆ, ಫೈಟ್ಸ್ ಅಂದರೆ ಹಿಂದೆ ದಿನನೇ ರಿಯಲ್ಸಲ್ ಆಗಿರುತ್ತೆ. ಅಂದರೆ ಸಿನಿಮಾ ಅಂದರೆ ತುಂಬ ಟಫ್. ಅದಕ್ಕೇನಂತಂದರೆ ಮೆಂಟಲಿ ತುಂಬ ಪ್ರಿಪರೇಷನ್ ಇರುತ್ತೆ, ಸಖತ್ ಪ್ರಿಪ್ರೇಷನ್. ಅದಕ್ಕೋಸ್ಕರ ಫೈಟ್ ಮಾಸ್ಟರ್ಗಳೆಲ್ಲ ತುಂಬ ಸಪೋರ್ಟ್ ಮಾಡ್ತಾರೆ. ಫೈಟ್ ಮಾಸ್ಟರ್ಗಳಂತೂ ಕದಿಮ ಸಿನಿಮಾದಲ್ಲಿ ಜೀವ ಅಂತಂದರೆ ಒಂದು ಫೈಟು ಆ್ಯಕ್ಷನ್ ಪ್ಲಸ್ ಸಾಂಗ್ಸ್ ಅಂತೂ ಶಶಾಂಕ್ ಶಶಿಗರು ಅದ್ಭುತವಾಗಿ ಸಾಂಗ್ಸ್ ಕೊಟ್ಟಿದ್ದಾರೆ. ಆ BGM ಅಂತೂ ಪ್ರತಿಯೊಂದು ಫೈಟ್ಗೆ ಆಗಿರಲಿ, ಇಂಟ್ರೊಡಕ್ಷನ್ಗೆ ಆಗಿರಲಿ, ವಿಲನ್ಗಳಿಗೆ ಆಗಿರಲಿ, ಕಾಮಿಡಿ ಆ್ಯಕ್ಟರ್ಸ್ಗೂ ಒಳ್ಳೆ BGM ಕೊಟ್ಟಿದ್ದಾರೆ ಶಶಾಂಕ್ ಶಶಿಗಿರರು. ಅವರು ತುಂಬ ಥ್ಯಾಂಕ್ಸ್ ಹೇಳಬೇಕು ಆ್ಯಕ್ಚುಲಿ. ಸೊ ಈಗೇಂತ ಆವಾಗಲೇ ಮೇಡಮ್ ಕೇಳ್ದಂಗೆ ನಾವು ಫಸ್ಟು ಸಿನಿಮಾ ಪ್ಲ್ಯಾನ್ ಮಾಡಿದಾಗ ಬೇರೆ ಟೀಮ್ ಇತ್ತು. ಸೊ ಅದೇನಂತಂದರೆ ಆ ಟೀಮ್ ಹುಡ್ಕೋಕ್ಕೆ ತುಂಬ ಕಷ್ಟಪಟ್ಟಿದ್ದೀವಿ ನಾವು. ಬಂದವರು ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಅಂತಂದರೆ ತಪ್ಪುಗಳು ಏನೂ ನಡೀತಾ ಇರಲಿಲ್ಲ. ಬಟ್ ಏನಂತಂದರೆ ನಾನು ಸಿನಿಮಾ ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಅಂತೂ ಅವ್ರ ಜೊತೆ ನನಗಿರಲಿಲ್ಲ. ಸೊ ಏನಾಯಿತು, ಹಂಗೆ ನನ್ನ ಫ್ರೆಂಡ್ ಕಡೆಯಿಂದ ನಮ್ಮ ಶಶಾಂಕ್ ಶಶಿಗರ್ಗೆ ಆಗ್ತಿಲ್ಲ, ನಾನು ಯಾಕೋ ಮಿಸ್ ಹೊಡಿತಾ ಇದೆ, ನನಗೆ ಇದು ವರ್ಕ್ ಆಗಲ್ಲ ಅನ್ಕೊಂತೀನಿ ನಾನು. ಸುಮ್ಮನೆ ಆಲ್ಮೋಸ್ಟ್ ಆವಾಗ್ಲೂ ಸ್ವಲ್ಪ ದುಡ್ಡುಗಳು ಖರ್ಚಾಗ್ಬಿಟ್ಟಿತ್ತು, ಯಾಕೋ ಡೌಟ್ ಮಾಡ್ತೀನಿ. ಸೊ ಶಶಾಂಕ್ ಅವ್ರು ಹೇಳಿದ್ರು, ಈ ಟೀಮ್ ನಡೆಸಬೇಕು, ಇಲ್ಲ ಈ ಸಿನಿಮಾ ನಿಜವಾಗ್ಲೂ ಆಗಬೇಕಂದ್ರೆ ಒಬ್ಬ ವ್ಯಕ್ತಿ ಬೇಕು ಅಣ್ಣ, ಇದಾಗಲ್ಲ ಅಂತ. ಸರಿ ಆಯ್ತು ಅಂದರೆ ಅವಾಗ ಇಂಟ್ರೊಡ್ಯೂಸ್ ಆಗಿದ್ದೇನೆ ಭೀಮೇಶ್ ಬಾಬು ಅವರು. ಬಂದರು, 2 ದಿನ ನೋಡಿದ್ರು, ಆಫೀಸಿಗೆ ಬಂದರು, ಎಲ್ಲ ನೋಡಿದ್ರು. ನಾವೇನು ಮನ್ಸಿಗೆ ಅಂದ್ಕೊಂಡ್ವಿ 2 ದಿನಕ್ಕೆ ಹೊರಗೆ ಇದು ಯಾವುದು ವರ್ಕ್ ಆಗಲ್ಲ, ತಲೆನೇ ಸಿನಿಮಾ ಆಗಲ್ಲ ಇದು. ಸೊ ಅವಾಗ ಬಂದಿದ್ದೇನೆ ಅಲ್ಲೇ, ಅಂದರೆ ನಮ್ಮ ರೈಟ್ರಾಗಿ ಬಂದವರೇ ಆ ಮೂಮೆಂಟ್ಗೆ ನಮ್ಮ ಯಶಸ್ವಿನಿ ಮೇಡಮ್ ಅವರಾಗಲಿ, ಭೀಮೇಶ್ ಬಾಬು ಅವರೇ ಆಗಿರಲಿ, ಪ್ರದೀಪ್ ಅವರೇ ಈ ಟೀಮ್ನ ನೀವು ಲೀಡ್ ಮಾಡಿ, ನಿಮ್ಮ ಬರವಣಿಗೆ ಬಂದಿದೆ ಇದರಲ್ಲಿ, ತುಂಬ ಚೆನ್ನಾಗಿ ಒಳ್ಳೆ ರೈಟ್ರು, ತುಂಬ ಚೆನ್ನಾಗಿ ನೀವು ಬರ್ದಿರೋದನ್ನೇ ತೆರೆ ಮೇಲೆ ತೋರ್ಸೋಕ್ಕೆ ಈ ಸತಿ ನಿಮಗೆ ಒಳ್ಳೆಯ ದೇವರ ಅವಕಾಶ ಕೊಟ್ಟಿದ್ದಾನೆ, ಪ್ರೂವ್ ಮಾಡಿ ಅಂತಂದ್ರೆ. ಸೊ ಪ್ರದೀಪ್ ಅವರು ಪಾಪ ಒಪ್ಕೊಂಡ್ರು ಅವರು ಆ್ಯಕ್ಚುಲಿ. ಅಂದರೆ ನೀವು ಆಲ್ರೆಡಿ ಬೇರೆ ಡೈರೆಕ್ಟ್ರು ಅಂತ ಬಂದಿದ್ದು ಸ್ಕ್ರಿಪ್ಟ್ಗಳನ್ನ, ಇವರೇ ಬರ್ದಿರೋ ಸ್ಕ್ರಿಪ್ಟ್ನ ಬೇರೆ ಡೈರೆಕ್ಷನ್ ಅಂತ ಮಾಡಿದ್ರು, ಅವರಿಂದ ಇವ್ರಿಗೆ ಹೋದ ಯಾರು ಸುಲಭವಾಗಿ ಒಪ್ಪಲ್ಲ. ದೆನ್ ಏನಂತಂದರೆ ಅವ್ರಿಗೂ ಒಂದು ಏನಕ್ಕೆ, ಸೊ ನಮ್ಮ ಕಷ್ಟ ಅರ್ಥ ಮಾಡ್ಕೊಂಡು ಅವ್ರು ಡೈರೆಕ್ಷನ್ಗೆ ಒಪ್ಕೊಂಡ್ರು. ಅದು ತುಂಬ ಖುಷಿಯಾದ ವಿಚಾರ. ಸೊ ಹಂಗೆ ನಡೀತಾ ಭೀಮೇಶ್ ಬಾಬು ಅವ್ರ ಕಡೆಯಿಂದ ಹಂಗೆ ವಿಜಯನ ಕೋ ಡೈರೆಕ್ಟ್ರು ಬಂದರು. ಅಲ್ಲಿಂದ ಆರ್ಟ್ ಡಿಪಾರ್ಟ್ಮೆಂಟಿಂದ ಹಿಡಿದು ಶೂಟಿಂಗ್ ಸೆಟ್ಟಿಗೆ ಏನೇನು ಬೇಕು, ಯಾವ ಕ್ಯಾಮ್ರಾ ಎಲ್ಲಿಂದ ಹಿಂಗೆ ಎಲ್ಲ ಭೀಮೇಶ್ ಬಾಬು ಅವರೇ ನೋಡಿಕೊಂಡ್ರು. ಸೊ ಈ ತಂಡ ಏನಂದರೆ ಕದಿಮ ಕಟ್ಟಕ್ಕೆ ತುಂಬ ಪಿಲ್ಲರ್ಗಳಿದೆ. ಅದರಲ್ಲಿ ಮೇಯ್ನ್ ಭೀಮೇಶ್ ಬಾಬು ಅವರು ಅಂತ ಅನ್ಕೊಬೋದು. ಶಶಾಂಕ್ ಶಶಿಗಿರು, ನಮ್ಮ ಪ್ರೊಡ್ಯೂಸರ್ ಮೇಡಮು ಯಶಸ್ವಿನಿ ಅವರು, ಅವ್ರು ಗಟ್ಟಿಗಿತ್ತಿ. ಇಷ್ಟೆಲ್ಲ ಆದ್ರೂ ಬೇರೆ ಪ್ರೊಡ್ಯೂಸರ್ ಆದರೆ ಯಾಕೆ ಚೇಂಜು, ಏನಕ್ಕೆ ಇವ್ರು ಇದು ಯಾಕೆ ಮುಂಚೆನೇ ಯಾಕೆ ಮಾಡಿದ್ರೆ ಅವ್ರು ಯಾಕೆ ಮಾಡಲಿಲ್ಲ, ಮತ್ತು ಈಗ ಬಂದವ್ರು ಏನು ಮಾಡ್ತಾರಂತೆ ಯಾವ ಗ್ಯಾರಂಟಿ, ಈ ಥರ ಪ್ರಶ್ನೆಗಳು ಬರುತ್ತೆ. ಬಟ್ ಇವರು ಚೇಂಜ್ ಆಯಿತಾ, ಇವ್ರು ಕರೆಕ್ಟಾ ಸರ್, ಇವರಿಂದ ನಾವು ಚೆನ್ನಾಗಿ ಕೆಲಸ ಮಾಡಿಸ್ಕೊಡೋಣ, ಚೆನ್ನಾಗಿ ಕೆಲಸ ತಗೊಳ್ಳೋಣ, ಅವ್ರುಗಳೆಲ್ಲ ನಾವು ಅವ್ರಿಗೆ ಸಪೋರ್ಟ್ ಮಾಡೋಣ. ಸೊ ಹೊಸ ಹಳೆ ಟೀಮ್ ಹೋದ್ರೂ, ಹೊಸ ಟೀಮ್ ಬಂದ್ರೂ ಆ ಮೇಡಮ್ ಮಾತ್ರ ಗಟ್ಟಿ ಮಾಡೋಣ. ಸೊ ಅವರು ಈ ಸಿನಿಮಾಗೆ ದೊಡ್ಡ ಶಕ್ತಿ ಆಗ್ತಾರೆ. ಮೇಯ್ನ್ ಪ್ರೊಡ್ಯೂಸರ್ ನಮ್ಮ ಶಿವಕುಮಾರ್ ಅವರು ಹೆಂಗೆ ಅಂತಂದರೆ, ನಾವು ಮಾರ್ಕೆಟಲ್ಲಿ ಈ ಥರ ಶೂಟ್ ಮಾಡ್ತಾ ಇದ್ದೀವಿ ಅಂತ ಅವ್ರು ಕೇಳಿ, ಅವ್ರಿಗೆ ಆ್ಯಕ್ಚುಲಿ ಬೆಂಗಳೂರು ಇದ್ರ ಬಗ್ಗೆ ಅಷ್ಟು ಐಡಿಯಾ ಇಲ್ಲ. ನಾವು ಕಳಿಸಿದ ಒಂದು ಚೂರು ಫೂಟೇಜು ನಾನು ಲೈವಲ್ಲಿ ನೋಡಲೇಬೇಕು ಇದನ್ನು ಅಂತ ಅಂದ್ಬಿಟ್ಟು US ಇಂದ ಬರ್ತಿದ್ರು. ಸೊ ಅಲ್ಲಿಂದ ಬಂದು ನಮ್ಮ ಸಿನಿಮಾ ಶೂಟಿಂಗ್ಗಳು ನೋಡಿಕೊಂಡು ಅವ್ರಿಗೆ ಓಕೆ ಸ್ವಲ್ಪ ನಿಧಾನಕ್ಕೆ ಆಗ್ತಾಯಿದ್ರು. ಯಾಕಂದರೆ ಸ್ಕ್ರಿಪ್ಟ್ಗೆ ನಾವು ತುಂಬ ಟೈಮ್ ತೊಗೊಂಡಿದ್ವಿ. ಸೊ ಶೂಟಿಂಗ್ ಹೆಂಗಾಯ್ತು ಅಂತಂದರೆ ಹಿಂಗೆ ಆಗೋಯ್ತು ಅಂದರೆ, ಸ್ಟಾರ್ಟಿಂಗ್ 2 ದಿನ ಟಾಕಿ ಪೋಷನ್ ಆಯ್ತಂದರೆ ಕಟ್ ಮಾಡಿದ್ರೆ ಒಂದು 5 ದಿನ ಫೈಟು ಫುಲ್ಲು. ಕ್ಲೈಮ್ಯಾಕ್ಸ್ ಫೈಟ್ ನಾವೇನಿಲ್ಲ ಅಂದ್ರೆ 6 ದಿನವರೆಗೂ ಮಾಡಿದ್ದೀವಿ. ಅಂದರೆ 4ನೇ ದಿನಕ್ಕೆ ಕ್ಲೈಮ್ಯಾಕ್ಸ್ ಫೈಟ್ ಇಟ್ಕೊಂಡ್ಬಿಟ್ರು ಡೈರೆಕ್ಟ್ರು. ಇಲ್ಲ, ಇದೊಂದು ಸ್ವಲ್ಪ ಸ್ಟ್ರಾಂಗ್ ಆಗಬೇಕು ನನಗೆ ಎಲಿಮೆಂಟು, ಈ ಎಲಿಮೆಂಟ್ ಇಟ್ಕೊಂಡ್ರೆ ನಾನು ಬೇರೆದೆಲ್ಲ ನಾನು ಕ್ಲಿಯರ್ ಮಾಡೋಕ್ಕೆ ನಂಗೊಂದು ತಾಕತ್ ಬರುತ್ತೆ ಅಂತ, ಅದು ಡೈರೆಕ್ಟ್ರ್ ರಿಕ್ವೈರ್ಮೆಂಟು. ಸೊ ಹಂಗಾಗಿ ಭೀಮೇಶ್ ಬಾಬು ಸರ್ನು ಇಲ್ಲ ಮುಗಿಸ್ಕೊಂಡ್ಬಿಡು ನಾ ಫೈಟು ಅಂತ ಅಂದಾಗ
ಫೈಟ್ಗಳು ಒಂದು 3 ಫೈಟು ಅದ್ಭುತವಾಗಿ ಬ್ಯಾಕ್ ಟು ಬ್ಯಾಕ್ ಮಾಡ್ಕೊಂಡು ಬಂದ್ಬಿಟ್ವಿ. ಸಾಂಗ್ಸ್ಗಳು ಅಂತ ಬಂತು ಅಂತಂದ್ರೆ ಶಶಾಂಕ್ ಅವರು ಅದ್ಭುತ ಸಾಂಗ್ಸ್ಗಳದು. ಅಂದ್ರೆ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಮಾಮೂಲಿ ಮುಂಚೆನೆ ಲಿರಿಕ್ ಕೊಡ್ತಾರಲ್ವಾ, ಅವರು ಟ್ಯೂನ್ ಮಾಡ್ಬೇಕಾದ್ರೆ ಅವ್ರದೇ ವಾಯ್ಸಲ್ಲಿ ಎಲ್ಲ 5 ಸಾಂಗು 6 ಸಾಂಗು ಕೊಟ್ಬಿಟ್ರು. ನಮ್ಗೆ ಎಂತ ಟೆನ್ಷನ್ ಅಂತಂದ್ರೆ ಈ ವಾಯ್ಸ್ ಬಿಟ್ಟು ಆಲ್ಟರ್ನೇಟ್ ವಾಯ್ಸ್ ಹುಡ್ಕೋಕೆ ಸಾಧ್ಯ ಇಲ್ಲ. ಅದಕ್ಕೆ ಹೆಂಗಿರೋ 5 ಸಾಂಗುನು 5 ಒಂದೇ ಸಿಂಗರ್ ಕೆಲ್ಲಂತೂ ಆಡ್ಸಕ್ ಆಗಲ್ಲ, ಕಷ್ಟ ಇದೆ ಅದು. ನಮ್ಗೆ ಅದೊಂದು ಟೆನ್ಷನ್. ಆಮೇಲೆ ಹಂಗೆ ಅದೆಲ್ಲ ಇನಿಷಿಯೇಟ್ ತಗೊಂಡಿದೆ ಯಶಸ್ವಿನಿ ಅವರು. ಇಂಟ್ರೊಡಕ್ಷನ್ ಆಕ್ಚುಲಿ ಯಾವಾಗ್ಲೂ ಇಂಟ್ರೊಡಕ್ಷನ್ ಶಶಾಂಕ್ ಶೇಷಿಕ್ ಅವರೇ ಅಲ್ವಾ ಆಡೋದು ಎಲ್ಲಾ ಸ್ಟಾರ್ಗಳಿಗೂ. ಇದ್ರಲ್ಲಿ ಏನಾಗಿದೆ, ಶಶಾಂಕ್ ಅವ್ರ ದೊಡ್ಡ ಗುಣ ಏನು ಅಂತಂದ್ರೆ, ಅಣ್ಣ ನಿನಗೆ ನಾನು ಒಂದು ಸ್ಪೆಷಲ್ ಸಾಂಗ್ ಆಡ್ತೀನಿ, ಇಂಟ್ರೊಡಕ್ಷನ್ ಬಂದ್ಬಿಟ್ಟು ಚಂದನ್ ಶೆಟ್ಟಿ ಅವ್ರ ಕೈಲಾಡಿ. ಇವತ್ತು ನಿನ್ನೆ ರಿಲೀಸ್ ಆಯ್ತು ನಮ್ಮ ಸಾಂಗ್ಸು A2 ಮ್ಯೂಸಿಕ್ ಅಲ್ಲಿ ಐನಾತಿ ಶೋಕಿವಾಲ ಅಂತ. ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಇದೆ. ನನ್ನ ಕಡೆ ನನ್ಗೆ ಗೊತ್ತಿರೋರಾಗಿರ್ಲಿ, ನಮ್ಮ ಕಡೆ ಗೊತ್ತಿರೋರಾಗಿರ್ಲಿ ತುಂಬಾ ಇಷ್ಟ ಆಗಿದೆ ಸಾಂಗು. ಶಶಾಂಕ್ ಅವರು ಅದ್ಭುತ ಮ್ಯೂಸಿಕ್ ಮಾಡಿದ್ದಾರೆ. ಮತ್ತೆ ಅವರು ಬರೀ ಮ್ಯೂಸಿಕ್ ಡೈರೆಕ್ಟರ್ ಅಲ್ದಲೆ ನಮ್ಮ ಸಿನಿಮಾಗೆ ಎಲ್ಲಾ ರೀತಿಲೂ ಸಪೋರ್ಟ್ ಆಗಿದ್ರು, ತುಂಬಾ ಸಪೋರ್ಟ್ ಆಗಿದೆ. ಕ್ಯಾರೆಕ್ಟರ್ ಕೂಡ ಎಲ್ಲಾನು ಇನಿಷಿಯಲ್ ಇಂದ ಹಿಡಿದು ಇವತ್ತು ಎಂಡ್ವರೆಗೂ, ನಿನ್ನೆ ಪ್ರೆಸ್ ಮೀಟ್ ವರ್ಗುನು ಶಶಾಂಕ್ ಶಶಿ ಅವರು ಅವತ್ತು ಹೆಂಗಿದ್ರು ನಮ್ಮ ಜೊತೆ ಇವತ್ತು ಹಂಗೆ ಇದ್ದಾರೆ. ಹಂಗಾಗಿ ಎಲ್ಲ ಚೆನ್ನಾಗಿ ನಡೀತು. ಸರ್, ನೀವು ಈ ಸಿನಿಮಾ ಕದಿಮ ಸಿನಿಮಾದಲ್ಲಿ ಎಷ್ಟು ಶೇಡ್ಗಳಲ್ಲಿ ಕಾಣಿಸ್ಕೊಳ್ತೀರಾ ಅಂತ? ಯಾಕಂದ್ರೆ ಒಂದೊಂದು ಪೋಸ್ಟರ್ ಒಂದೊಂಥರ ಕಾಣಿಸ್ಕೊತಾರೆ. ಒಂದ್ ಕಡೆ ಮಾಸ್ಕ್ ಇಟ್ಕೊಂಡಿದ್ದಾರೆ, ಒಂದ್ ಕಡೆ ಬೇಡಿ ಇದೆ. ಮೇಡಮ್ ಅದಕ್ಕೆ ಏನ್ ಹೇಳ್ಬೋದು ಅಂತಂದ್ರೆ, ಒಂದೇ ಮುಖ ಒಂದು ಹಲವಾರು ಶೇಡ್ಗಳು ಹೋಗ್ತಾ ಇರುತ್ತೆ ಅಂತಂದ್ರೆ, ನೀವ್ ಹೇಳ್ದಂಗೆ ಆ ಕ್ಯಾರೆಕ್ಟರ್ ಈ ಕ್ಯಾರೆಕ್ಟರ್ ಚೇಂಜ್ ಆಗ್ಬಿಡ್ತೀನಿ ಅದಲ್ಲ. ಒಬ್ನೇ ಕದಿಮ ಅವನ್ ಸಿಚುಯೇಷನ್ ಅಲ್ಲಿ ಏನೇನ್ ಆಗುತ್ತೆ, ಅವ್ನ್ ತುಂಟ ಆದ್ರೆ ಅವನ್ ತರ ಇರ್ತಾನೆ, ಸೀರಿಯಸ್ ಆದ್ರೆ ಒಂಥರ ಇರ್ತಾನೆ, ಅಥವಾ ಅವ್ನ್ ಕಳ್ಳ ಆಗ್ಬೇಕಾದ್ರೆ, ಪ್ರೊಫೆಷನಲ್ ಕಳ್ಳ ಆಗ್ಬೇಕಾದ್ರೆ ಅವ್ನ್ ಬೇರೆ ತರ ರೆಡಿ ಆಗ್ತಾನೆ. ಅವ್ನ ಎಮೋಷನ್ ಆದಾಗ ಅದೇ ಒಬ್ಬ ಕಳ್ಳಂಗೆ ಎಮೋಷನ್ ಆದ್ರೆ ಅವ್ನ ಎಮೋಷನ್ಸೇ ಬೇರೆ ಇರುತ್ತೆ, ನಾರ್ಮಲ್ ಆಗಿರಲ್ಲ ಆ ಎಮೋಷನ್ಸ್. ಸೊ ಇಲ್ಲ ಅವ್ನಿಗೇನೋ ಒಂದು ಥ್ರೆಡ್ ಆದಾಗ ಅವ್ನು ಏನ್ ಮಾಡ್ತಾನೆ, ಅವ್ನಿಗೇನಾದ್ರು ಪರ್ಸ್ನಲಿ ಎಫೆಕ್ಟ್ಸ್ ಆದಾಗ ಅವ್ನು ಏನ್ ರಿಯಾಕ್ಟ್ ಮಾಡ್ತಾನೆ, ಆ ತರ ಕದಿಮದಲ್ಲಿ ಒಬ್ಬ ಕಳ್ಳನ್ಗೆ ಎಷ್ಟು ಶೇಡಲ್ಲಿ ಏನೇನ್ ಆಗ್ಬೇಕು ಅನ್ನೋದು ಎಲ್ಲಾ ಸಿಚುಯೇಷನ್ ಅವ್ನು ಹ್ಯಾಂಡ್ಲ್ ಮಾಡಿ ಫೈನಲಿಗೆ ಅವ್ನ್ ಕದಿಮ ಅಂತ ಹೆಂಗ್ ಪ್ರೂವ್ ಮಾಡ್ತಾನೆ ಅನ್ನೋದೇ ಸಿನಿಮಾ. ಸರ್, ಹೀರೋಯಿನ್ ಅನುಷಾ ಅವ್ರು ಎಷ್ಟು ಸಪೋರ್ಟ್ ಆಗಿದ್ರು ಸರ್ ನಿಮ್ಗೆ? ಆ ಹೀರೋಯಿನ್ ಅನುಷ್ ಅವ್ರ ಬಗ್ಗೆ ಹೇಳ್ಬೇಕು ಅಂತಂದ್ರೆ, ಅವರು ಅಂದ್ರೆ ನಾನಂತೂ ಆಕ್ಟ್ ಮಾಡಿ ಕ್ಯಾಮ್ರಾ ಫೇಸ್ ಮಾಡಿ ಏನು ನನ್ಗೆ ಅಂತ ಅಭ್ಯಾಸ ಅಂತೂ ಖಂಡಿತ ಇರ್ಲಿಲ್ಲ. ಅವ್ರು ಅಂದ್ರೆ ಮುಂಚೆನೆ ಒಂದ್ 2-3 ಮೂವಿ ಎಲ್ಲ ಆಕ್ಟ್ ಮಾಡಿ ಅವ್ರೊಂದ್ ಸ್ವಲ್ಪ ಅಭ್ಯಾಸ ಇತ್ತು ಅವ್ರಿಗ. ಅಂದ್ರೆ ಅನುಷಾ ಅಂತ ಅಂದ್ರೆ ಅವ್ರಿಗೆಲ್ಲ ಒಂದ್ ಸ್ವಲ್ಪ ಜನಗೆಲ್ಲ ಗೊತ್ತಿತ್ತು. ಮತ್ತೆ ಆಮೇಲೆ ನನ್ಗೆ ನಾರ್ಮಲ್ ಆಗಿ ಗೊತ್ತಾದಾಗ ಇವ್ರು ಆಲ್ರೆಡಿ ಆಕ್ಟ್ ಮಾಡಿರುವಂತ ಆರ್ಟಿಸ್ಟ್ ಆದ್ರಿಂದ ನಾನೇನು ಅಷ್ಟು ಅಂದ್ರೆ ಅವ್ರು ಆಕ್ಟ್ ಮಾಡ್ತಾ ಇದ್ರೆ ಅವ್ರು ಹಿಂಗ್ ಮುಗಿಸ್ಕೊಂಡು ಹೊರಟೋಗ್ತಿದ್ರು. ನಾನು ಸ್ವಲ್ಪ ಟೈಮ್ ತಗೊಂಡ್ರು, ಪ್ರಿಪ್ರೇಷನ್ ಮಾಡ್ಕೊಂಡ್ರು. ಸರಿ ಒಂದ್ ನಿಮಿಷ, ಒಂದು 5 ನಿಮಿಷ ಅಂದ್ರೆ ಡೈರೆಕ್ಟರ್ ಕೇಳ್ತಾ ಇದೆ, ಒಂದ್ ಸ್ವಲ್ಪ ನಾನು ಟೆನ್ಷನ್ ಆಯ್ತು ಅಥವಾ ಏನೋ ಒಂದು ತಲೆಗೆ ಬಂತು ಅಂದ್ರೆ ನಂಗೊಂದು 5 ನಿಮಿಷ ಟೈಮ್ ಕೊಡಿ, ಒಂದ್ ಸ್ವಲ್ಪ ಹೊರಗಡೆ ಹೋಗಿ ಬರ್ತೀನಿ, ಸ್ವಲ್ಪ ನಾನು ಇನ್ನೂ ಕ್ಲಾರಿಟಿ ತಗೋತೀನಿ. ಅವ್ರದ್ದು ಹಂಗಲ್ಲ, ಏನಿಲ್ಲ. ನಿಮ್ಗೆ ಯಾವ್ದು ಸಜೆಷನ್ ಕೊಡ್ತಾ ಇದ್ರ ಅಂತ ಸೆಟ್ಟಲ್ಲಿ? ಯಾರಿಗೆ? ಕೊಡ್ತಿದ್ರು ಮೇಡಮ್ ಅವರು. ಇಲ್ಲ ಚಂದನ್ ನೋಡಿ, ನೀವ್ ಹಿಂಗ್ ತಗೊಳ್ಳಿ, ನಾನು ಈ ತರದೊಂದು ಹಂಗೆ ನೀವೇನಾದ್ರು ಕನ್ಫ್ಯೂಷನ್ ಆದ್ರೆ ಅದಕ್ಕೆ ನಾನೇನೋ ಹಿಂಗ್ ಕೊಡ್ತೀನಿ ಅಂತೆಲ್ಲ ಅವರು. ಅಂದ್ರೆ ಈಗ ಸ್ವಲ್ಪ ಈಗ ಆರ್ಟಿಸ್ಟ್ಗಳು ಎದುರುಗಡೆ ಇರ್ತಿದ್ರೆ ಸ್ವಲ್ಪ ಚಮಕ್ ತಗೊಂತಾರೆ ಅಂತ. ಅವ್ರು ಹಂಗಲ್ಲ, ನನ್ ಫುಲ್ ಫಸ್ಟ್ ಟೈಮ್ ಅಲ್ವಾ, ಬೇಡ ಇವ್ನಿಗೆ ಅದೆಲ್ಲ ಮಾಡೋದು ಬೇಡ, ಸಪೋರ್ಟ್ ಮಾಡೋಣ ಅಂತ ಪಾಪ ತುಂಬಾ ಸಪೋರ್ಟ್. ಆರ್ಟಿಸ್ಟ್ಗಳು ಕೂಡ ಇದ್ದಾರೆ ಸರ್, ಅವರೆಲ್ಲ ಹೇಗೆ ಸಪೋರ್ಟ್ ಆಗಿದೆ? ಅಂದ್ರೆ ನೀವು ಅವ್ರ ಜೊತೆ ವರ್ಕ್ ಮಾಡಿದ್ರಿ? ಅದಕ್ಕೆ ಒಂದು ಕಥೆಗಳೇ ಇದೆ ಮೇಡಮ್. ಇವಾಗ ನಾನು ಹೊಸೊಬ್ಬ ಸೆಟ್ಟಿಗೆ ಹೋಗ್ತೀನಿ ಅಂತಂದ್ರೆ ಮುಖ್ಯಮಂತ್ರಿ ಚಂದ್ರು ಸರ್ ಇರ್ತಾರೆ, ನಮ್ ದಯಾನಂದ್ ಅಂಕಲ್ ಇರ್ತಾರೆ, ಗಿರಿಜಾ ಲೋಕೇಶ್ ಮೇಡಮ್ ಇರ್ತಾರೆ, ನಮ್ ಯಶ್ ಶೆಟ್ಟಿ ಅವರು ಇವತ್ತು ಸ್ಟಾರ್. ಅವ್ರು ಎಲ್ಲಾ ದೊಡ್ಡ ಫಿಲಮ್ ಅಲ್ಲಿ ಇರ್ತಾರೆ. ಅವ್ರು ಹೀರೋ ಆಗೆಲ್ಲ ಸಿನಿಮಾ ಮಾಡಿದ್ದಾರೆ. ಅವ್ರು ತುಂಬಾ ಹೆಸರಿದೆ ಇವಾಗ ಕನ್ನಡ ಇಂಡಸ್ಟ್ರಿಲಿ. ಅವ್ರಿದ್ರು ಮೇನ್ ನಮ್ ಶೋಭರಾಜ್ ಸರ್. ಆ 4ನೇ ದಿನ ಫೈಟ್ಗಿನ ಶೋಭರಾಜ್ ಸರ್ನ ಕರ್ಕೊಂಡ್ ಬಂದ್ಬಿಟ್ಟವ್ರೆ. ನನ್ 4ನೇ ದಿನ ಫೈಟ್ ಇಟ್ಕೊಂಡ್ಬಿಟ್ಟವ್ರೆ. ಅವರು ಹಿಂಗಂದ್ರೆ ನಮಗ್ ಭಯ ಆಗ್ತೈತೆ, ನಮಗ್ ಬರೋ ಫೈಟ್ ಎಲ್ಲ ಮರ್ತೋಗ್ತೈತೆ. ತುಂಬಾ ಚೆನ್ನಾಗಿತ್ತು ಮೇಡಮ್. ಅಷ್ಟು ಜನ ಸೀನಿಯರ್ ಆರ್ಟಿಸ್ಟ್ಗಳು ಎಲ್ಲಾರು 200-300 ಫಿಲಮ್ ಮಾಡಿರುವಂತ ದೊಡ್ಡ ಕಲಾವಿದ್ರು. ಅವ್ರ ಆಶೀರ್ವಾದ, ಅವ್ರನ್ನ ನೋಡ್ಕೊಂಡು ನಾವು ಬೆಳೆದ್ವಿ. ಈಗ ಸಣ್ಣ ಪುಟ್ಟ ಹೆಜ್ಜೆ ಇಡ್ತಾ ಇರೋರು ನಾವು. ತುಂಬಾ ಸಪೋರ್ಟ್ ಮಾಡಿದ್ರು. ಹೊಸೊಬ್ಬ ಇವಾಗ ಮಾಡ್ತಾವನೆ, ಇವಾಗ ಅಂತೆಲ್ಲ ಏನಿಲ್ಲ. ಶೋಭರಾಜ್ ಸರ್ ಅಂತೂ ಎಲ್ಲ ಅವನು ಕರಿಯೋ ಅಲ್ಲೆಲ್ಲ ಹೊಂಟೋಯ್ತಾನ, ಅವ್ನ ಮಧ್ಯದಲ್ಲಿ ಗ್ಯಾಪ್ ಸಿಕ್ಕಿದ್ರೆ ಅಂದ್ರೆ ಆ ಹೊಸ ಸಪೋರ್ಟ್ ಎಂದು ಬಾ ಊಟ ಮಾಡು ಅಂದ್ರೆ. ನಮ್ಮ ಮನೆಯವ್ರು ದೊಡ್ಡವ್ರು ಇರ್ತಾರಲ್ಲ, ನಾವೇನೋ ಹೊಸ್ದಾಗಿ ಕೆಲಸ ಮಾಡ್ತಾರೆ ಒಂದು ಸಪೋರ್ಟ್ ಮಾಡ್ತಾರಲ್ಲ, ಆ ಇನಿಷಿಯಲ್ ಇಂದ ಹಿಡಿದು ಕೊನೆವರೆಗೂ ಎಲ್ಲಾ ಆರ್ಟಿಸ್ಟ್ಗಳು ಅಷ್ಟೇ ಸಪೋರ್ಟ್ ಮಾಡ್ತಾರೆ.
ಮಾರ್ಕೆಟಲ್ಲಿ ಶೂಟ್ ಮಾಡ್ಬೇಕು ಸರ್ ನೀವು ಅಷ್ಟೊಂದು ಲವಲವಿಕೆಯಿಂದ ಓಡಾಡ್ತಿರೋದು ಅಂತ ಈಗ ನಮ್ಮ ಡೈರೆಕ್ಟರ್ ಸರ್ ಹೇಳಿದ್ರು. ಅಲ್ಲಿ ಏನಾದರೂ ನಿಮಗೆ ಬೇರೆ ಆಕ್ಟಿವಿಟೀಸ್ ಏನಾದರೂ ಕಾಣಿಸ್ತಾ ನನ್ಗೆ ಹಂಗೆ ಮೇಡಮ್ ಹೆಂಗೆ ಅಂತಂದ್ರೆ ಒಂದ್ ಗುಂಪಲ್ಲಿ ಹೊಸೊಬ್ರು ಇರ್ಲಿ ಒಳೊಬ್ರು ಇರ್ಲಿ ನಾವೇನೋ ಇವಾಗ ಶೂಟಿಂಗ್ ನಾವು ಸೆಟ್ಟಲ್ಲಿ ಅಲ್ಲಿ ಶೂಟಿಂಗ್ ಮಾಡ್ಕೊಂಡು ಈ ಕಡೆ ಕ್ಯಾಮ್ರಾ ಇದೆ, ಆ ಕಡೆ ನಮ್ಮ ಜೂನಿಯರ್ ಆರ್ಟಿಸ್ಟ್ಗಳು ಇರ್ತಾರೆ ಅಲ್ಲಿ ಇಲ್ಲಿ, ಅದೆಲ್ಲ ಬಿಟ್ಟು ಮಾರ್ಕೆಟ್ ಜನ ಇದ್ರಲ್ಲ ಅವ್ರ ಮೇಲೆ ಒಲವು ಜಾಸ್ತಿ ನನಗೆ. ಹೋಗ್ಬಿಡೋದು ಅಲ್ಲಿ ಹೋಗಿ ಏನೋ ಒಂದು ಕ್ಯಾರೆಟ್ ಎತ್ಕೊಂಡು ತಿನ್ನೋದು, ತಗೋ ಮಗ ಅಂತ ಅವ್ರು ಕೊಡೋದು. ಆದರೆ ಮಾರ್ಕೆಟ್ ಜನ ಹೆಂಗೆ ಅಂತ ಹೇಳ್ತೀನಿ ಅಂತಂದರೆ, ನೀವೇನಾದ್ರು ಅಲ್ಲಿಂದ ಬಯಸ್ತೀರಾ, ಒಂದು ಸಹಾಯ ಬಯಸ್ತೀರ ಮುಂದೆ ನಿಂತಿರ್ತಾರೆ. ಮಾರ್ಕೆಟ್ ಜನ ಅಂತಂದರೆ ಆ ವ್ಯಾಪಾರಿಗಳೇ ಆಗಿರಲಿ ಅವರೆಲ್ಲ ಅವ್ರದ್ದು ರಿಸ್ಕ್ ಜಾಬ್ ಹೆಂಗೆ ಅಂತಂದರೆ, ಅವ್ರಿಗೆಲ್ಲ ಲೋಡ್ ಬರೋದೇ 2 ಗಂಟೆ 3 ಗಂಟೆ ನೈಟಲ್ಲಿ. ಅವ್ರು ನೈಟೆಲ್ಲ 1 ಅವರ್ 2 ಅವರ್ ಮಲ್ಕೊಂಡ್ಬಿಟ್ಟು ಪಟ್ಟಂತ ಆಲ್ರೆಡಿ ಎತ್ತಿ ಲೋಡೆಲ್ಲ ಇಳಿಸ್ಕೊಬೇಕು. ಆ ಥರ ತುಂಬ ಪ್ರೆಷರಲ್ಲಿ ಇರ್ತಾರೆ. ಆ ಮೂಮೆಂಟಲ್ಲಿ ವ್ಯಾಪಾರ ನಡೆಸ್ತಾ ಇರ್ತಾರೆ ಅವ್ರಿಗೆ ವ್ಯಾಪಾರ. ಅಂಥ ಮೂಮೆಂಟಲ್ಲಿ ನಾವು ಮಧ್ಯದಲ್ಲಿ ಹೋಗಿ ನಾವು ಶೂಟಿಂಗ್ ಮಾಡಿದ್ವಿ, ಸ್ವಲ್ಪ ಜಾಗ ಕೊಡಿ, ನಾವು ಹಿಂಗೆ ಕ್ಯಾಮ್ರಾ ಇಡ್ತೀವಿ ಅಂತಂದರೆ ಕೋಪ ಮಾಡ್ಕೊಂಡ್ಬಿಡ್ತಾರೆ. ಬಟ್ ನಾವು ಹೆಂಗೆ ಅಂತಂದರೆ ರಿಕ್ವೆಸ್ಟ್, ಆ ರಿಕ್ವೆಸ್ಟಲ್ಲಿ ಹೆಂಗಿದೆ ಅಂತಂದರೆ ಅವ್ರುಗಳು ನಾವು ಇಷ್ಟು ರಿಕ್ವೆಸ್ಟ್ ಮಾಡಿದ್ರೆ ಇಷ್ಟು ಜಾಗ ಕೊಡ್ತಾರೆ ಅವ್ರ ಮನಸ್ಸಲ್ಲಿ. ಬೈ ತಾಳ ಅಂದರೆ ಅಲ್ಲಿರೋದ್ರೆ ಇನ್ನೊಬ್ಬ ವ್ಯಾಪಾರ ಏನೋ ಕೂಗ ತಾಳು ಇವ್ರು ಮುಗಿಸ್ಕೊಳ್ಳಿ ತಾಳು ಮಾಡಪ್ಪ ನೀನು ಅಂದರೆ ಅಷ್ಟು ಸಪೋರ್ಟು ಮಾರ್ಕೆಟ್ ಜನ. ನಾವು ಅವ್ರ ಜೊತೆ ಒಂದು 11 ದಿನ ಶೂಟ್ ಮಾಡಿದ್ದೀವಿ ಆ ಮಾರ್ಕೆಟಲ್ಲಿ. 11 ದಿನನೂ ನಮ್ಗೆ ಹೆಂಗೆ ಅಂದರೆ 2 ದಿನ ಒಂದು ಹೊಸ ರೀತಿ, ಇವತ್ತು ಹೋದ್ವಿ ಮಾರ್ಕೆಟ್ಗೆ ಹೋಗ್ಬೇಕು, ಅಲ್ಲ ಇವತ್ತೆಲ್ಲಿ ಅಲ್ಲಿ ಒಳಗಡೆನಾ ಇಲ್ಲ ಈಚೆನಾ, ಹಿಂಗೆ 3ನೇ ದಿನ 4ನೇ ದಿನ ಆದಮೇಲೆ ನಾವು ದಿನ ಕಾಲೇಜ್ಗೆ ಹೋಗಿ ಬರೋ ಥರ ಆಗೋಗಿತ್ತು. ಹೋಗೋದು, ಅಟೆಂಡೆನ್ಸ್ ಹಾಕೋದು, ನಮ್ಮ ಕೆಲಸ ಮುಗಿಸೋದು, ಅಷ್ಟು ಫ್ರೀಡಮ್ ಆಗೋಯ್ತು ಮಾರ್ಕೆಟಲ್ಲಿ. ಸರ್ ಈಗ ಬರ್ತಿರುವಂಥ ಸಿನಿಮಾಗಳು ಯೂತ್ ಆಗಿರ್ಬೋದು, ನಾರ್ಮಲ್ ಜನ ಆಗಿರ್ಬೋದು, ಈಗ ಏಜ್ಡ್ ಪರ್ಸನ್ಸ್ ಅವ್ರಿಗೆ ತಕ್ಕಂಥ ಸಿನಿಮಾ ಬರ್ತಾ ಇಲ್ಲ, ಆ ರೀತಿ ಮೈಂಡ್ ಸೆಟ್ ಅಲ್ಲಿ ಬಂದ್ಬಿಡಿದಾರೆ ಈಗ ಕೆಲವೊಂದು ಸಿನಿಮಾಗಳನ್ನ ನೋಡಿ. ಅದು ಹೌದು. ಆದ್ರೆ ಏನ್ ಸರ್ ಇವಾಗ ನಿಮ್ ಸಿನಿಮಾ ನೋಡಿ ಬರ್ತಾರೆ ಅಂದ್ರೆ ಅವ್ರಿಗೆ ಏನ್ ಎಕ್ಸ್ಪೆಕ್ಟ್ ಮಾಡಬಹುದು? ನಮ್ಮ ಸಿನಿಮಾ ಜನ ಎಕ್ಸ್ಪೆಕ್ಟೇಷನ್ ಏನು ಇಡ್ಬೋದು ಅಂತಂದರೆ ಮೇಡಮ್, ಇವಾಗ ಒಂದಷ್ಟು ಆಡಿಯನ್ಸ್ಗಳನ್ನ ಡಿವೈಡ್ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಒಂದು ಮಾಸು, ಒಂದು ಸೆಂಟಿಮೆಂಟು, ಇನ್ನೊಂದು ಕಂಟೆಂಟು. ಈ ಥರ ಡಿವೈಡ್ ಮಾಡ್ಕೊಂಡಿರೋವಂಥ ಆಡಿಯನ್ಸ್ಗಳಿಗೆ ನಾವು ಕದಿಮಾಯಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ, ಅವ್ರಿಗೆ ನಾವೇನು ಕೊಡೋಕ್ಕೆ ರೆಡಿ ಇದ್ದೀವಿ ಅಂತಂದರೆ, ಆಬ್ವಿಯಸ್ಲಿ ಮಾಸ್ ಅಂತ ನಾವೇನು ಪ್ರೊಜೆಕ್ಟ್ ಮಾಡ್ತಾ ಇದ್ದೀವಿ ಕದಿಮಾನ, ಆಲ್ಮೋಸ್ಟ್ ಮಾಸ್ ಆಡಿಯನ್ಸ್ಗೆ ನಿಮಗೆ ಪಕ್ಕ ಪೈಸಾ ಓದಿಸೋದು. ನಿಮ್ಗೆ ಏನು ಮಾಸ್ ಬೇಕು ಖಂಡಿತ ಇದೆ. ಈಗ ಕಂಟೆಂಟ್ ಕಡೆ ಬಂತು ಅಂತಂದರೆ, ಆ ಕಂಟೆಂಟ್ ಮೇಲೇನೆ ನಾವು ಮಾಸ್ ಮಾಡ್ಕೊಂಡಿರೋದಂತ. ಕಂಟೆಂಟ್ ಇಲ್ಲ ಅಂದರೆ ಮಾಸ್ ಬರ್ತಿರ್ಲಿಲ್ಲ. ಇದಕ್ಕೆ ಈ ಕಂಟೆಂಟ್ ಮಾಸ್ ಬೇಕೇ ಬೇಕಿತ್ತು. ಏನಕ್ಕೆ ಅಂತಂದರೆ, ನಾವು ಮಾರ್ಕೆಟ್ ಅಂತ ಒಂದು ಸಬ್ಜೆಕ್ಟ್ ತೊಗೊಂಡಿರೋದ್ರಿಂದ ಅಲ್ಲೊಬ್ಬ ಕಳ್ಳನ ಕಥೆನೇ ನಾನು ಹೇಳಬೇಕು ಅಂತ ಇದ್ದಾಗ ಕಳ್ಳನಿಗಾಗಿರೋವಂಥ ಒಂದು ವಿಷಯಗಳೇ ಕಂಟೆಂಟ್. ನಮಗೆ ಬೇಸೇ ನಮಗೆ ಕದಿಮಾ ಅನ್ನೋ ಒಂದು ಟೈಟಲ್ ಇದೆ, ಅವನೇ ಕದಿಮಾ. ಈಗ ಏನು ಲೀಡ್ ಮಾಡ್ತಾ ಇದ್ದಾರೆ, ಆ ಕದಿಮುನ್ಗೆ ಏನಿದೆ ಆ ಕಂಟೆಂಟ್ನ ನಾವು ಗಟ್ಟಿ ಮಾಡೋಕ್ಕೋಸ್ಕರನೇ ಅದಕ್ಕೆ ಮಾಸ್ ಇಟ್ಕೊಂಡಿದ್ದೀವಿ, ಅದಕ್ಕೆ ಸೆಂಟಿಮೆಂಟ್ ಇಟ್ಕೊಂಡಿದ್ದೀವಿ. ಅದರಿಂದ ಏನು ಕಂಟೆಂಟು ಗಟ್ಟಿ ಆಗಬೇಕು ಅದಕ್ಕೆಲ್ಲ ಎಲಿಮೆಂಟ್ಸ್ ಆ್ಯಡ್ ಅಪ್ ಮಾಡಿರೋ ಅಂಥದ್ದೇ ಕದಿಮಾ. ಏಪ್ರಿಲ್ 18 ಪೊಲೀಸರೆಲ್ಲ ಹೈ ಅಲರ್ಟ್ ಮಾಡೋಕ್ಕೆ ಪ್ಲಾನ್ ಮಾಡ್ತಿದ್ದಾರೆ. ಯಾಕಂದ್ರೆ ಕದಿಮಾ ಬರ್ತಿದ್ದಾರೆ. ಖಂಡಿತ ಜನರು ಮನಸ್ಸು ಕದಿಯೋದು ಎಷ್ಟು ಕಾನ್ಫಿಡೆನ್ಸ್ ಇದೆ ಸರ್ ಕದಿತೀನಿ ಅನ್ನೋ? ನಾನು ಸಿನಿಮಾದಲ್ಲಿ ಎಷ್ಟು ಕಷ್ಟಪಟ್ಟು ಆ ವಿಜುವಲ್ನ ಕ್ಯಾಪ್ಚರ್ ಮಾಡೋಕ್ಕೆ ಕಳ್ತನ ಮಾಡಿದ್ದೀವಿ ನಾವು. ಅಷ್ಟೇ ಕಷ್ಟವಾಗಿ ಸಿನಿಮಾ ಬಂದಿದೆ, ತುಂಬ ಚೆನ್ನಾಗಿ ಮಾಡಿದ್ದೀವಿ. ಜನ ನನ್ನ ಪ್ರಕಾರ ಒಪ್ತಾರೆ ಸರ್, ಎಂಟರ್ಟೈನ್ಮೆಂಟ್ ಹೋಗ್ತಾರೆ ಅಂತ ನಾನು ಭಾವಿಸಿದ್ದೀನಿ. ಈ ಸಿನಿಮಾ ಬಂದು ಸ್ಟಾರ್ಟಿಂಗಿಂದ ನಿಮ್ಗೊಂದು 40-50 ನಿಮಿಷ ಅಂದ್ಕೊಳ್ಳೋಣ, ಬೇಕಾದ್ರೆ 40-50 ನಿಮಿಷನೇ ನಿಮಗೆ ಅಲ್ಲಾಡಕ್ಕೆ ಬಿಡಲ್ಲ. ಕಂಟೆಂಟು, ಸಾಂಗ್ಸು, ಫೈಟ್ಸು ಮತ್ತು ಕ್ಯಾರೆಕ್ಟರ್ ಇಂಟ್ರಡಕ್ಷನ್ಸ್ಗಳು ಅದ್ಭುತವಾಗಿ ಮಾಡಿಕೊಟ್ಟಿದ್ದಾರೆ ಡೈರೆಕ್ಟ್ರು. ಅದಾದಮೇಲೆ ರಿಯಲ್ ಸ್ಟೋರಿ ಓಪನ್ ಆಗುತ್ತೆ. ಅಲ್ಲಲ್ಲಿ ಟ್ವಿಸ್ಟ್ಗಳಿದೆ, ಮತ್ತು ಏನಕ್ಕಿದು ಅಂತ ಡೌಟ್ ಬರ್ತಾ ಇರುತ್ತೆ. ಆ ಡೌಟ್ಗಳು ಕ್ಲಿಯರ್ ಮಾಡ್ಕೊತಾ ಹೋಗ್ತಾ ಇರ್ತೀವಿ. ಸೊ ನೀವು ಹೇಳ್ದಂಗೆ ಪೊಲೀಸರು ಹೈ ಅಲರ್ಟ್ ಆಗಿರಲೇಬೇಕು, ನಾನು ಕದಿಯಕ್ಕೆ ಬರ್ತಾನೆ.